ಉದಯನಿಧಿ ಸ್ಟಾಲಿನ್ ಹೇಳಿಕೆ ವಿಚಾರವಾಗಿ ತೀರ್ಥಹಳ್ಳಿಯಲ್ಲಿ ಮಾಜಿ ಗೃಹ ಮಂತ್ರಿ ಆರ್ ಜ್ಞಾನೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಸ್ಟಾಲಿನ್ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉದಯನಿಧಿ ಮಾತು ಕೇಳಿ ಬಹಳ ಆಶ್ಚರ್ಯವಾಯಿತು. ಇಂತಹ ವಿಕೃತ ಮನಸ್ಸಿನ ಜನರು ಸೇರಿ ಒಕ್ಕೂಟ ರಚಿಸಿದ್ದಾರೆ. ಮುಸ್ಲಿಂ ಲೀಗ್ ಸದಸ್ಯರು ಮೆರವಣಿಗೆ ನಡೆಸಿ ಘೋಷಣೆ ಕೂಗಿದ್ದಾರೆ. ಹಿಂದೂಗಳನ್ನ ನೇಣಿಗೆ ಸೇರಿಸಬೇಕೆಂಬ ಘೋಷಣೆ ಕೂಗಿದ್ದಾರೆ. ಜಮ್ಮು ಕಾಶ್ಮೀರದ ನ್ಯಾಷನಲ್ ಫ್ರಂಟ್ ಸದಸ್ಯನೊಬ್ಬ 370 ಆಕ್ಟ್ ರದ್ದು ಹಿಂಪಡೆಯಬೇಕು ಎಂದು ಅರ್ಜಿ ಸಲ್ಲಿಸಿದ್ದಾನೆ. ಆತನೇ ಸದನದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ. ಇಂಥವರೆಲ್ಲ ಸೇರಿ ಮೋದಿ ಎದುರು ಪಕ್ಷ ರಚಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಇವರೆಲ್ಲ ಸೇರಿ ಅಧಿಕಾರಕ್ಕೆ ಬಂದ್ರೆ ಏನೆಲ್ಲ ಆಗಬಹುದೆಂಬ ಸೂಚನೆ ಕೊಟ್ಟಿದ್ದಾರೆ. ಇಂತಹ ವರ್ತನೆ ವಿಕೃತ ಸ್ವಭಾವದ್ದು. ಈ ದೇಶದಲ್ಲಿ 80%ಕ್ಕೂ ಹೆಚ್ಚು ಸನಾತನ ಹಿಂದೂ ಧರ್ಮೀಯರು ಇದ್ದಾರೆ. ಹಿಂದೂ ಧರ್ಮ ಇರುವುದರಿಂದಲೇ ಎಲ್ಲ ಶಾಂತಿಯುತವಾಗಿ ನೆಲೆಗೊಂಡಿದ್ದಾರೆ. ಹಿಂದೂ ಧರ್ಮ ನಿರ್ನಾಮ ಮಾಡಲು ಎಲ್ಲಿವರೆಗೆ ಹೋಗ್ತಿದ್ದಾರೆ. ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದು ಬದುಕಬಹುದು ಅಂದುಕೊಂಡಿದ್ದಾರೆ ಎಂದು ಲೇವಡಿ ಮಾಡಿದರು. ಹೊಡೆದು ದೇವಸ್ಥಾನದ ಎದುರುಗಡೆನೆ ನೇಣುಗಂಬಕ್ಕೆ ಇರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ದಿನ ತಮಿಳುನಾಡಿನ ಮುಖ್ಯಮಂತ್ರಿಯ ಮಗ ಉದಯನಿಧಿ ಸ್ಟಾಲಿನ್ ಆಡಿರ್ತಕ್ಕಂಥ ಮಾತುಗಳು ಇವತ್ತು ಮಾಧ್ಯಮದಲ್ಲಿ ಹರಿದಾಡ್ತಾ ಇದ್ದಾವೆ. ಬಹಳ ಆಶ್ಚರ್ಯ ಆಗ್ತದೆ. ಇಂಥ ವಿಕೃತ ಸ್ವಭಾವದ ಜನ ಎಲ್ಲ ಸೇರಿ INDIA ಪಕ್ಷವನ್ನು, ಸಂಘಟನೆಯನ್ನು ಈ ದೇಶದಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಕೇರಳದಲ್ಲಿರುವ ಮುಸ್ಲಿಂ ಲೀಗಿನ ಸದಸ್ಯರು ಮೊನ್ನೆ ದಿನ ಪ್ರೊಸೆಷನ್ ಮಾಡುವಾಗ ಘೋಷಣೆ ಕೂಗ್ತಾ ಇದ್ದಾರೆ, ಹಿಂದೂಗಳನ್ನು ಹೊಡೆದು ದೇವಸ್ಥಾನದ ಎದುರುಗಡೆನೆ ನೇಣುಗಂಬಕ್ಕೆ ಇರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸಿನ ಒಬ್ಬ ಸಂಸತ್ ಸದಸ್ಯ ಸುಪ್ರೀಂ ಕೋರ್ಟ್ನಲ್ಲಿ 370 ಆ್ಯಕ್ಟನ್ನು ರದ್ದು ಮಾಡಬೇಕು ಅಂತೇಳಿ ಹಾಕ್ಕೊಳ್ತಾನೆ. ಆತನೇ ಹಿಂದೆ MLA ಆಗಿದ್ದಾಗ ಜಮ್ಮು ಕಾಶ್ಮೀರದ ಅಸೆಂಬ್ಲಿ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಾನೆ. ಇಂಥವರೆಲ್ಲ ಸೇರಿ ಮೋದಿ ಎದುರುಗಡೆ ಒಂದು ಪಕ್ಷ ರಚನೆ ಮಾಡ್ಕೊಂಡ್ರೆ ಏನಾಗ್ಬೋದು ಮುಂದೆ ಅವರ ಅಧಿಕಾರಕ್ಕೆ ಬಂದರೆ ಅಂತ ಹೇಳುವಂಥ ಸೂಚನೆಯನ್ನು ಈಗಲೇ ಕೊಡ್ತಾ ಇದ್ದಾರೆ. ಇವರೆಲ್ಲ ಒಂಥರ ಮದ ಬಂದಂಥ ಪ್ರಾಣಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಒಂದು ವಿಕೃತ ಸ್ವಭಾವ. ಈ ದೇಶದ 80%ಗಿಂತ ಹೆಚ್ಚು ಜನ ಸನಾತನ ಹಿಂದೂ ಧರ್ಮೀಯರು ಇಲ್ಲಿದ್ದಾರೆ. ಹಿಂದೂ ಧರ್ಮ ಇರೋದ್ರಿಂದಲೇ ಉಳಿದ ಎಲ್ಲ ಧರ್ಮಗಳು ಶಾಂತಿಯುತವಾಗಿ ನೆಲೆಗೊಂಡಿದ್ದಾವೆ. ಹಾಗಾಗಿ ಆದರೂ ಕೂಡ ಇವತ್ತು ಹಿಂದೂ ಧರ್ಮವನ್ನು ನಿರ್ನಾಮ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿವರೆಗೆ ಹೋಗ್ತಾ ಇದ್ದಾರೆ? ಏನು ಧೈರ್ಯ ಇವರಿಗೆ? ಭಾವನೆ ಹಿಂದೂಗಳ 80% ಹಿಂದೂಗಳ ಭಾವನೆಗೆ ಧಕ್ಕೆ ತಂದು ನಾವು ಬದುಕಿರ್ಬೋದು ಈ ದೇಶದಲ್ಲಿ ಅನ್ನುವಂಥದ್ದನ್ನ ನಾವು ಯಾರೂ ಕೂಡ ಸಹಿಸಬಾರ್ದು. ಇದನ್ನು ಖಂಡಿಸಬೇಕಾಗ್ತದೆ. ಇದಕ್ಕೆ ಇವತ್ತು ಕಾಂಗ್ರೆಸ್ ಸಹಿತ ಎಲ್ಲ ಒಕ್ಕೂಟದ ಪಕ್ಷಗಳು ಇವತ್ತು ಉತ್ತರವನ್ನು ಕೊಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಜನಸಾಮಾನ್ಯರು ಇದನ್ನು ಲಘುವಾಗಿ ಪರಿಗಣಿಸಬಾರ್ದು, ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥದ್ದನ್ನ, ಈ ರೀತಿ ವಿಕೃತ ಮನಸ್ಸಿನವ್ರನ್ನ ಅಧಿಕಾರದಿಂದ ನಿರ್ಮೂಲನೆ ಮಾಡಲಿಕ್ಕೆ, ಪದಚ್ಯುತಿಗೊಳಿಸಲಿಕ್ಕೆ ಏನೇನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ.